ನಮಸ್ಕಾರ ಸ್ನೇಹಿತರೆ, ಬಂದ್ರಾ? ಬನ್ನಿ. ಬೆಂಗಳೂರು ತುಂಬ ಚೆನ್ನಾಗಿರುವಂಥ ಸಿಟಿ. ಸೊ ತುಂಬ ಬ್ಯುಸಿ ಆಗಿರುವಂಥ ಸಿಟಿ, ತುಂಬ ಜನಕ್ಕೆ ಉದ್ಯೋಗ ಕೊಟ್ಟಿರುವಂಥ ಸಿಟಿ. ಸೊ ಇದಕ್ಕೆ ನಾನಾ ಥರದ ಹೆಸರುಗಳಿದ್ದಾವೆ. ಐ.ಟಿ.ಬಿ.ಟಿ ಸಿಟಿ, ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ. ಇದಕ್ಕೆ ಮೊದಲಿಗೆ ಬೆಂದಕಾಳೂರು ಅಂತ ಕರೀತಿದ್ರು, ಇವಾಗ ಇದನ್ನು ಬೆಂಗಳೂರು ಅಂತ ಕರೀತಾರೆ. ಸೊ ಇಲ್ಲಿ ಸಾಕಷ್ಟು ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಸಾಕಷ್ಟು ವ್ಯವಹಾರಗಳೆಲ್ಲ ನಡೀತಿರುತ್ತೆ. ಹೀಗೆ ಒಬ್ಬ ನನ್ನ ಫ್ರೆಂಡು ಬೆಂಗಳೂರಿಗೆ ಹೋಗಿರ್ತಾನೆ. ಅವನಿಗೆ ಅವನ ಜೀವನದಲ್ಲಿ ನಿಜವಾಗ್ಲೂ ಆಗಿರುವಂಥ ಒಂದು ಅನುಭವನ ನನ್ನ ಜೊತೆ ಶೇರ್ ಮಾಡ್ಕೊತಾನೆ. ಅದೇ ಯಾವ್ದು ಅಂದರೆ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ದ ಬೆಂಗಳೂರು ಅಂದರೆ ಅದು ಎಂ.ಜಿ ರೋಡ್ ಅಂತಾನೆ ಹೇಳ್ಬೋದು. ಇಲ್ಲಿ ರಾತ್ರಿ ಹೊತ್ತು ಯಾರು ಕೂಡ ಜಾಸ್ತಿ ತಿರುಗಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅದು ಒಂಥರ ಡೇಂಜರ್ ಝೋನ್ ಅಂತಾನೆ ಹೇಳ್ಬೋದು. ಸೊ ಇವನು ಒಂದಿನ ತುಂಬಾ ಬೇಜಾರಾಗ್ತಿರುತ್ತೆ. ಇವನಿಗೆ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನಿಗೆ ಕೆಲಸ ಮಾಡ್ತಾ 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 ಇವನ ಜೀವನದಲ್ಲಿ ಜಿಗುಪ್ಸೆ ಬಂದಿರುತ್ತೆ. ಎಷ್ಟಂತ ಕೆಲಸ ಮಾಡಬೇಕು, ಯಾರಿಗೋಸ್ಕರ ಕೆಲಸ ಮಾಡಬೇಕು ಅಂತೇಳಿ ಒಂದು ದಿನ ಕಂಪ್ನಿನ ರಜೆ ಮಾಡಿಬಿಟ್ಟು ಆರಾಮಾಗಿ PGಯಲ್ಲಿ ಇರೋಣ ಅಂತೇಳಿ PGಯಲ್ಲಿ ಇರ್ತಾನೆ. ಸರಿ ಬಿಡು, ಇವತ್ತೊಂದು ದಿನ PGಯಲ್ಲಿ ಅದೀನಿ ಅಂತೇಳಿ ಬೆಳಗ್ಗೆಯಿಂದ ಮಧ್ಯಾಹ್ನ 2-3 ಗಂಟೆ ತನಕ ಆರಾಮಾಗಿ ಮಲಗಿರ್ತಾನೆ. ಊಟ ಮಾಡೋದು ಮಲಗೋದು, ಊಟ ಮಾಡೋದು ಮಲಗೋದು. ಹಾಗಂತೇಳಿ ಒಂದಿನ ಏನು ಮಾಡಿ, ಸರಿ ಬಿಡು ಇವಾಗ ಸ್ವಲ್ಪ ತಿರ್ಗಾಡಕ್ಕೆ ಹೋಗೋಣ, ಹಾಗೆ ಒಂದು ಫಿಲ್ಮ್ ನೋಡ್ಕೊಂಬರೋಣ ಅಂಥೇಳಿ ತಿರುಗಾಡ್ತಾನೆ. ಸೊ ಸಾಕಷ್ಟೆಲ್ಲ ತಿರುಗಾಡ್ತಾ ಒಂದು 6:30-7 ಗಂಟೆ ಆಗುತ್ತೆ. ಟೈಮ್ ನೋಡ್ತಾನೆ 7 ಗಂಟೆ. ಇವಾಗೇನು ಯಾವ ಫಿಲಮ್ಮು ಎಲ್ಲ ಶುರುವಾಗಿರುತ್ತೆ. 9-10 ಗಂಟೆ ಶೋಗೆ ಹೋಗೋಣ. ರಾತ್ರಿ ಶೋ ಮುಗಿಸ್ಕೊಂಡ್ಬಂದು ಸರಿ ಬಿಡು ಅಂತೇಳಿ ಎಲ್ಲ ಕಡೆ ಮಾಲ್ಗಿಲ್ಲೆಲ್ಲ ತಿರುಗಾಡ್ಬಿಟ್ಟು ಒಂದು ಮಾಲ್ಸ್ ಹೋಗಿ ಅಲ್ಲಿ ಒಂದು ಫಿಲಮನ್ನು ನೋಡ್ಕೊಂಬರ್ತಾನೆ. ಸೊ 12-1 ಗಂಟೆ ಆಗಿರುತ್ತೆ ರಾತ್ರಿ ಬರಬೇಕಾದ್ರೆ. ಇವನ ಹತ್ರ ಒಂದು ಕಾರ್ ಇರುತ್ತೆ. ಆ ಕಾರಲ್ಲಿ ವಾಪಸ್ ಬರಬೇಕಾದ್ರೆ ಇವನು MG ರೋಡಿಂದ ಪಾಸಾಗಿಯೇ ಬರಬೇಕಿತ್ತು. ಬರಬೇಕಾದ್ರೆ ದಾರಿಯಲ್ಲಿ ಇವನು ಬರ್ತಾನೆ, ಅಕ್ಕಪಕ್ಕ ಯಾರೂ ಇರಲ್ಲ, ಒಬ್ಬನೇ ಸುಮ್ಮನೆ ಒಂದು ಸಾಂಗ್ ಕೇಳ್ಕೊಂತ ಬರ್ತಿರ್ತಾನೆ. ಅದೇ ಟೈಮಲ್ಲಿ MG ರೋಡ್ ಬಸ್ ಸ್ಟಾಪಲ್ಲಿ ಒಬ್ಬಳು ಸುಂದರವಾಗಿರುವಂಥ ಹೆಂಗಸು ನಿಂತಿರ್ತಾಳೆ. ಇವನ ಕಣ್ಣು ಅವಳ ಮೇಲೆ ಹೋಗುತ್ತೆ. ಓ, ಎಷ್ಟು ಸುಂದರವಾಗಿದ್ದಾಳಲ್ಲ ಇವಳು, ಓ ಇವಳಿಗೆ ಏನು ಇಷ್ಟೊತ್ತಲ್ಲಿ ನಿಂತಿದ್ದಾಳಲ್ಲ, ಏನಾಗಿರ್ಬೋದು ಅಂತೇಳಿ ಮಾನವೀಯತೆಯಿಂದ ಅವಳಿಗೆ ಹೋಗಿ ಕೇಳ್ತಾನೆ. ಏನಮ್ಮ ನೀನು ಇಷ್ಟೊತ್ತು ನಿಂತಿದೆಯಲ್ಲ, ಏನು ಕೆಲಸ ಮಾಡ್ತಿದ್ಯಾ, ಯಾಕೆ ಇಷ್ಟು ಟೈಮ್ ಆದರೂ ಮನೆಗೆ ಹೋಗಿಲ್ಲ ಅಂತೇಳಿ ಇವನು ಕೇಳ್ತಾನೆ. ಇಲ್ಲ ಸರ್, ನಾನಿಲ್ಲಿ OT ಮಾಡಿದ್ದೆ, ಇವಾಗ ನನ್ನ ಕೆಲಸ ಮುಗೀತು, ಮನೆಗೆ ಹೋಗಬೇಕು, ಇನ್ನಾದರೂ ಯಾವುದೇ ಥರದ ಬಸ್ಗಳು ಬರ್ತಿಲ್ಲ ಇಲ್ಲಿ, ಏನು ಮಾಡಲಿ ಅಂತೇಳಿ ಕೇಳ್ತಾನೆ. ಹೌದಾ, ಅಕ್ಕಪಕ್ಕ ನೋಡ್ತಾನೆ, ಯಾರೂ ಇರಲ್ಲ, ಬಾಮ ನಾನು ಡ್ರಾಪ್ ಮಾಡ್ತೀನಿ ಅಂತೇಳಿ ಇವನು ಕರ್ಕೊಂಡು ಹೋಗ್ತಾನೆ. ಸರಿ ಬಿಡು ಅಂತೇಳಿ ಆಯಿತು ಸರ್ ಅಂತೇಳಿ ಅವಳು ಇವನ ಗಾಡಿನ ಹತ್ತಾರೆ. ಸೊ ಯಾರು ಏನೂ ಮಾತಾಡ್ತಿರಲ್ಲ. ಇವನೇ ಅವ್ನು ಕೇಳ್ತಾನೆ, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂದ. ಯಾಕಂದ್ರೆ ಸರ್ ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿರ್ತೀನಿ, ಇವತ್ತು OT ಮಾಡಬೇಕಾಗಿತ್ತು, ಸೊ ಆದ್ದರಿಂದ ನಾನು OT ಮಾಡಿದೆ, ಇವಾಗ ಸಾಕಂತೇಳಿ ಹೋಗ್ತಿದ್ದೀನಿ. ಆದರೆ ಈ ಪಿಕಪ್ ಮಾಡೋಕ್ಕೆ ಯಾರೂ ಬರಲಿಲ್ಲ, ಅದಕ್ಕೆ ಒಬ್ಬಳೇ ನಿಂತಿದೆ, ಯಾರಾದರೂ ಬರ್ತಾರೇನೋ ಅಂತೇಳಿ, ಸದ್ಯಕ್ಕೆ ನೀವು ಬಂದಿದ್ದೀರಾ, ನಿಮಗೆ ಥ್ಯಾಂಕ್ಸ್ ಅಂತೇಳಿ ಸುಮ್ಮನೆ ಮಾತಾಡಿಕೊಂಡು ಇವಳ ಬಗ್ಗೆ ಅವಳ ಬಗ್ಗೆ ಇವಳು ಸುಮ್ಮನೆ ಆಸಕ್ತಿಯಿಂದ ಮಾತಾಡ್ಕೊಂಡು ನಗುತ್ತಾ ಹೋಗ್ತಿರ್ತಾರೆ. ಸೊ ಸ್ವಲ್ಪ ಹೊತ್ತು ಹೋದ್ಮೇಲೆ ಇವಳ ಮೈಯಲ್ಲಿ ಏನೋ ಒಂಥರ ಆಗ್ತಿರುತ್ತೆ. ಸೊ ಏನೋ ಒಂದು ಕಿರ್ಕಿರ್ ಶಬ್ದ ವಾಯ್ಸಲ್ಲಿ, ಉಗುರುಗಳು ದೊಡ್ಡ ಹೋಗೋದು, ಸಣ್ಣ ಹೋಗೋದು, ಏನೋ ಒಂಥರ ಆಗ್ತಿರುತ್ತೆ ಅಂತೇಳಿ ಹೇಳ್ದ. ಏನಮ್ಮ ಏನಾಗ್ತಿದ್ದೀನಿ ನೀನು ಅಂತೇಳಿ. ಏನಿಲ್ಲ ಸರ್, ನಾನು ಸುಮ್ಮನೆ ಹೋಗ್ತಿದ್ದೀನಿ ಅಂತೇಳಿ. ಆವಾಗ ಆ ಹೆಂಗಸು ಹೋಗ್ತಾ 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 ನನಗೆ ಇಲ್ಲೇ ನಿಂದಿರಿಸ್ರಿ ಅಂತೇಳಿ ಹೇಳ್ತಾಳೆ. ಆದರೆ ಇವನಿಗೆ ಶಾಕ್ ಆಗಿರೋದೇನಪ್ಪ ಅಂದರೆ, ಇಷ್ಟೊತ್ತು ಟ್ರಾವೆಲ್ ಮಾಡಿದ್ವಿ, ಹತ್ತಿರೋದು MG ರೋಡ್ ಟ್ರಾಫಿಕ್ಕಿಂದ, ಆದರೆ ಇಷ್ಟೊತ್ತೆಲ್ಲ ಸುತ್ತಾಗಿ ಬಂದಿರೋದು ವಾಪಸ್ಸಲ್ಲಿ MG ರೋಡ್ಗೆ ವಾಪಸ್ ಬಂದಿರ್ತಾಳೆ. ಸರ್ ಏನು ಸರ್ ನೀವು ಇಲ್ಲಿಂದ ಕರ್ಕೊಂಡೋಗಿ ನನಗೆ ಇಲ್ಲೇ ಬಂದು ಸ್ಟಾಪ್ ಮಾಡಿಸಿದಾರಲ್ಲ ಅಂಥೇಳಿ ಕೇಳಿದಾದ್ರೆ, ಹೌದಾ ನಾವು ಯಾಕೆ ಇಲ್ಲಿ ಬಂದ್ವಿ ಅಂತೇಳಿ ಇವ್ನು ತಲೆ ಕೆರ್ಕೋತಾನೆ. ಇವನಿಗೆ ಏನಾಗೈತೆ ಅಂತೇಳಿ ಇವನು ಅದೇ ಗುಂಗಲ್ಲಿರ್ತಾನೆ. ಸರಿ ಬಾ ಅಮ್ಮ, ನಿಮ್ಗೆ ಯಾವ ರೋಡಿಗೆ ಹೋಗಬೇಕು, ಆ ರೋಡಿಗೆ ಹೋಗ್ಬೇಕಾ, ಹಬ್ಬ ನೀವು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಲ್ಲಿಂದ ಮತ್ತೆ ಇವಳು ವಾಯ್ಸಲ್ಲಿ ಏನೋ ಒಂಥರ ಸೌಂಡ್ ಬರ್ತಾ ಇರುತ್ತೆ. ಹಾಗೆ ಹೋಗ್ತಾ 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 ಸೊ ಸರ್ ಸಾಕು, ಇಲ್ಲೇ ನಿಲ್ಲಿಸಿ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಇವನಿಗೆ ಕನ್ಫ್ಯೂಷನ್ ಆಗ್ತಿರುತ್ತೆ, ನಾನು ಹೋಗ್ತಿರೋದೆಲ್ಲಿ, ಇವಳು ನಿಂದ್ರಿಸಿರೋದೆಲ್ಲಿ, ನಾನು ಇಲ್ಲಿಂದ ವಾಪಸ್ ಏಕೆ 2 ಸಲ ಅಲ್ಲಿ ಸುತ್ತಾಗ್ತಿದ್ದೀನಿ ಅಂತ ಕನ್ಫ್ಯೂಸ್ ಆದಕ್ರ ಯಾವುದೋ ಒಂದು ಫುಲ್ಲು ಬಯಲು ಆಗಿರುವಂಥ ಒಂದು ಜಾಗದಲ್ಲಿ ನಿಂದಿರ್ತಾಳೆ. ನಿಂದ್ರಿಸ್ಬಿಟ್ಟು ಯಾವ ಜಾಗ ಇದು ಅಂತೇಳಿ ನೋಡಿದಾಕ್ರ ಸುತ್ತಮುತ್ತಲು ಏನಿಲ್ಲ, ಫುಲ್ಲು ಕತ್ತಲು. ಸ್ವಲ್ಪ ಮುಂದೆ ಹೋದ್ರೆ ಸ್ಮಶಾನ ಇದೆ. ಏನು ಇವಳು ಇಲ್ಲಿ ಸ್ಟಾಪ್ ಮಾಡಿದಾಳಲ್ಲ, ನಿನ್ನ ಮನೆ ಎಲ್ಲೈತೆ ಅಂತೇಳಿ ಕೇಳಿದಾಕ್ರ, ನನ್ನ ಮನೆ ಅಲ್ಲೈತೆ, ಸ್ಮಶಾನ ಹತ್ರ ಕೈ ಮಾಡಿ ತೋರಿಸ್ತಾಳೆ. ಇವನಿಗೆ ಏನಮ್ಮ, ಇವನಿಗೆ ಅನಿಸುತ್ತೆ ಯಾಕೆ ಇವಳು ಹಿಂಗೆ ಹೇಳ್ತಿದ್ದಾಳೆ, ಯಾಕಮ್ಮ ಈ ಥರ ಹೇಳ್ತಿದ್ಯಾ, ಅದು ಸ್ಮಶಾನ ಅಲ್ವಾ, ನಿನ್ನ ಮನೆ ನಾನು ಕೇಳಿರೋದು ಸ್ಮಶಾನ ಅಲ್ಲ ಅಂದಾಕ್ರ. ನನ್ನ ಮನೆ ಅದೇ ಸರ್, ನಾನು ಅಲ್ಲೇ ಇರೋದು. ಒಂದು 4 ತಿಂಗಳ ಹಿಂದೆ
ಇಂದ ನಾನು ಇಲ್ಲೇ ಇರೋದು, ನನಗೆ ಬೇರೆ ಎಲ್ಲೂ ಇಲ್ಲ ಜಾಗ ಅಂದಾಕ್ರ. ಹೌದಾ, ಯಾಕೋ ಏನಾಯಿತು ಅಂದಾಕ್ರ ಅವಳ್ದ ಜೀವನದಲ್ಲಿ ನಡೆದಿರುವಂಥ ನಿಜವಾದ ಘಟನೆನ ಅವಳು ಅವನ ಮುಂದೆ ಶೇರ್ ಮಾಡ್ತಾಳೆ. ಸೊ ಒಂದು ದಿನ ನಾನು ಹೀಗೆ ರಾತ್ರಿ ಹೊತ್ತು OT ಮಾಡಿಕೊಂಡು ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ, ಸೊ ರಾತ್ರಿ 10-1 ಗಂಟೆ ಆಗಿತ್ತು ಸರಿಸುಮಾರು. MG ರೋಡಲ್ಲಿ ನಾನು ಬರ್ತಿರ್ಬೇಕಾದ್ರೆ ಅದೇ ಸಿಗ್ನಲಲ್ಲಿ ನನಗೆ ಆಕ್ಸಿಡೆಂಟ್ ಆಗಿತ್ತು. ಅಲ್ಲೇ ನಾನು ನನ್ನ ಪ್ರಾಣವನ್ನು ಕಳ್ಕೊಂಡಿದ್ದೀನಿ. ಅಲ್ಲಿಂದಾನೇ ನಾನು ಆತ್ಮವಾಗಿ ತಿರುಗಾಡ್ತಾ ಇದ್ದೀನಿ. ನನಗೆ ಯಾರೂ ಕೂಡ ಭೇಟಿಯಾಗಲ್ಲ, ಯಾರೂ ಕೂಡ ಮಾತಾಡ್ಸಲ್ಲ. ಅಪ್ಪಕ್ಕೆ ನೀವು ನನ್ನನ್ನು ನೋಡಿ ಮಾತಾಡ್ಸಿದ್ದೀರಾ, ಅದು ಯಾಕಂಥೇಳಿ ನನಗೆ ಗೊತ್ತಿಲ್ಲ ಅಂಥೇಳಿ ಅವಳು ಕೇಳ್ತಾಳೆ. ಇವನಿಗೆ ಫುಲ್ಲು ಶಾಕ್ ಆಗುತ್ತೆ. ಏನಪ್ಪ ಇದು, ಯಾರಿಗೂ ಕೂಡ ಮಾತಾಡ್ಸಲ್ಲ, ಕಾಣಿಸ್ಲ ಅಂದಳು, ನನಗೆ ಯಾಕೆ ಕಾಣಿಸಿದ್ಲು ಅಂಥೇಳಿ ಇವನಿಗೆ ದೊಡ್ಡ ಭಾಳ ಶಾಕಲ್ಲೇ ಇರ್ತಾನೆ. ಅವಾಗ ಸರಿ ಸರ್ ನಾನು ಹೊರಡ್ತೀನಿ ಅಂಥೇಳಿ ಇವಳು ಮೆಲ್ಲಗೆ ಮೆಲ್ಲಗೆ ಒಂದೊಂದೇ ಹೆಜ್ಜೆ ಇಡ್ತಾ ಸ್ಮಶಾನ ಕಡೆ ಹೋಗ್ತಾ ಇರ್ತಾಳೆ. ಇವನಿಗೆ ಫುಲ್ಲು ಭಯ ಆಗ್ತಿರುತ್ತೆ. ಏನಪ್ಪ ನಾನು ಇಷ್ಟೊತ್ತಿದ್ದಿದ್ದು ದೆವ್ವದ ಜೊತೆನಾ, ಮನುಷ್ಯ ಜೊತೆ ಅಲ್ವಾ, ಹುಡುಗಿ ಜೊತೆ ಅಲ್ವಾ, ಇದೆಂತ ಮಾರೆ ಆಕತ್ತೆ ಅಂಥೇಳಿ ಇವನಿಗೆ ಫುಲ್ಲು ಭಯ ಪಟ್ಬಿಟ್ಟು ಅಲ್ಲಿಂದನೇ ರಿವರ್ಸ್ ತಗೊಂಡು ಸ್ಪೀಡಾಗಿ ಹೋಗಿ PGಯಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ.